ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೊಂದು ಮನೆ ಮದ್ದನ್ನು ಹೇಳ್ತೇನೆ. ನಾನು ಸದ್ಯ ಊರಲ್ಲಿದ್ದೀನಿ. ಇದು ಬಂದ್ಬಿಟ್ಟು ಪಟ್ಪಟ್ಟೆ ಸೊಪ್ಪು ಅಂತ. ಇದು ಎಲ್ಲರೂ ನೋಡಿರ್ತೀರಿ, ಹೀಗಿರುತ್ತೆ. ಇದನ್ನು ನಾವು ಚಿಕ್ಕವರಿದ್ದಾಗ ನೋಟ್ಸಲ್ಲೆಲ್ಲ ಹಾಕ್ಕೊಂಡು ಬೇರು ತರಿಸ್ಕೊಂಡು ಎಲ್ಲ ಮಾಡಿರ್ತೀವಿ, ಮೆಮೊರೇಬಲ್ಲು. ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಕಿಡ್ನಿ ಸ್ಟೋನಿಗೆ ಯೂಸ್ ಮಾಡ್ತಾರೆ. ಇದನ್ನು ಹೇಗೆ ತೊಗೊಳ್ಳೋದು, ಹೇಗೆ ಮಾಡೋದು ಅಂದರೆ ಹೇಳ್ತೀನಿ. ಈ ವಿಡಿಯೋನ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ವಿಡಿಯೋ ಕೊನೆಯಲ್ಲಿ ಇದನ್ನು ನಾನು ಹೇಳ್ತೇನೆ ಹೇಗೆ ತೊಗೊಳ್ಳೋದು ಅಂತ. ಈ ಕಿಡ್ನಿ ಸ್ಟೋನ್ ಅಂತ ಹೇಳ್ತನಲ್ಲ, ಇದರಲ್ಲಿ ಒಂದು 100%ಅಲ್ಲಿ 80% ಜನಕ್ಕೆ ಆಗೇ ಆಗುತ್ತೆ ಕಿಡ್ನಿ ಸ್ಟೋನು. ಬಟ್ ಅದನ್ನು ಹೇಗೆ ರಿಮೂವ್ ಮಾಡ್ಕೊಳ್ಳೋದು ಅಂತ ನಾನು ಹೇಳ್ತೇನೆ. ಅದಕ್ಕೆ ತುಂಬಾ ಮೆಡಿಸಿನ್ಸ್ ಇದೆ. ಬಾರ್ಲಿ ನೀರು ಕುಡಿತಾರೆ, ಆಮೇಲೆ ಬಾಳೆದಿಂಡಿನ ರಸ ಕುಡಿತಾರೆ, ಜಾಸ್ತಿ ನೀರು ಕನ್ಸಂಪ್ಷನ್ ಮಾಡಬೇಕಾಗುತ್ತೆ. ಅದಕ್ಕೇ ಜಾಸ್ತಿ ಆಯುರ್ವೇದಿಕ್ ಆರ್ ಈ ಥರ ಹಳ್ಳಿ ಔಷಧಿಗಳನ್ನು ಯೂಸ್ ಮಾಡೋದು ಬೆಸ್ಟು. ಬಟ್ ನಾನು ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೇನೆ. ಈ ಪಟ್ಪಟ್ಟೆ ಸೊಪ್ಪನ್ನು ಬೆಳಗ್ಗೆ ಹಸಿದೊಟ್ಟೆಯಲ್ಲಿ ಎದ್ದ ತಕ್ಷಣ 1-2 ಎಲೆ ತೊಗೊಂಡು ಫುಲ್ ಅಗೆದು, ಅದು ತುಂಬ ರಸ ಆಗಬೇಕು, ಬಾಯಿಯೊಳಗೇ ರಸ ಆಗಬೇಕು, ಹಾಗೆ ನುಂಗಬೇಕು ಅದನ್ನ. ಆಮೇಲೆ ಒಂದು 10 ನಿಮಿಷ ಬಿಟ್ಟು ಒಂದು ಅರ್ಧ ಲೀಟ್ರ್ ನೀರನ್ನ ವಿತೌಟ್ ಗ್ಯಾಪ್ ಕುಡಿಬೇಕು. ಹಾಗೆಯೇ ಒಂದೇ ಸರಿ ಕುಡಿಬೇಕು. ಆಮೇಲೆ ಮತ್ತೊಂದು 5-10 ನಿಮಿಷ ಮತ್ತೆ ಬಿಟ್ಟು ಮತ್ತೆ ಅರ್ಧ ಲೀಟ್ರ್ ಕನ್ಸಂಪ್ಷನ್ ಮಾಡಬೇಕು ವಾಟರನ್ನು. ಅಷ್ಟು ಆದ ತಕ್ಷಣ ಅದು ನಿಮ್ಮ ಯೂರಿನಲ್ಲಿ ಪಾಸ್ ಆಗುತ್ತೆ. ಒಂದೇ ದಿನಕ್ಕೆ ಹೋಗುತ್ತೆ ಅಂತ ನಾನು ಹೇಳಲ್ಲ, ಬಟ್ 1 ವೀಕ್ ಒಳಗಂತೂ ಪಾಸ್ ಆಗೇ ಆಗುತ್ತೆ. ಇದು ವಿತ್ ಪ್ರೂಫ್ ನನಗಾಗಿದೆ, ಹಾಗಾಗಿ ನಾನು ನಿಮಗೆ ಸಜೆಸ್ಟ್ ಮಾಡ್ತಿದ್ದೀನಿ. ಯಾರು ಕಿಡ್ನಿ ಸ್ಟೋನಿಂದ ಸಫರ್ ಆಗ್ತಾಯಿದ್ರೆ, ಪದೇ ಕಿಡ್ನಿ ಸ್ಟೋನ್ ಆಗ್ತಾಯಿದ್ರೆ, ಇದನ್ನು ತುಂಬಾ ಚೆನ್ನಾಗಿದೆ, ಇದು ಯೂಸ್ ಮಾಡ್ಬೋದು. ಮೇ ಬಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಆಲ್ಸೋ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಾನು ಈ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಟ್ರೈ ಮಾಡ್ತೇನೆ. ಥ್ಯಾಂಕ್ ಯು.